5th English, Unit 1, Love for Animals, Part 2. Activity 5. Read the following passage and answer the following questions. ನೀವು ಆಕ್ಟಿವಿಟಿ 4ರಲ್ಲಿ ಇದರಲ್ಲಿ ಬರ್ತಕ್ಕಂಥ ಹೊಸ ವರ್ಡ್ಗಳನ್ನು, ಹೊಸ ಪದಗಳನ್ನು ನೀವು ವರ್ಡ್ಸನ್ನು ಕಲ್ತಿದ್ದೀರಿ. ಹಾಗಾಗಿ ಇದನ್ನು ಸುಲಭವಾಗಿ ನೀವು ಓದ್ಬೋದು ಅಂದ್ಕೊಂಡಿದ್ದೀನಿ. ಈಗ ನೋಡ್ತಾ ಹೋಗಿ. ಲೂಸಿ ಹೇಳ್ತಿದ್ದಾಳೆ, Do you know anything about Bhagavan Ramana Maharshi? Nitin, No, I don't. What's special about him? Lucy, Sri Bhagavan Ramana Maharshi loved animals and birds. Nitin, Can you tell me more about Ramana Maharshi? Lucy, Listen, even animals were attracted to him. He spoke to them just as he would speak with people. ಲೂಸಿ ಹೇಳ್ತಾಳೆ, ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ರಮಣ ಮಹರ್ಷಿಗಳ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದ್ಲು. ಆಗ ನಿತಿನ್ ಹೇಳ್ತಾನೆ, ನೋ ಐ ಡೋಂಟ್. ಇಲ್ಲ, ನನಗೆ ಗೊತ್ತಿಲ್ಲ. ವಾಟ್ಸ್ ಸ್ಪೆಷಲ್ ಅಬೌಟ್ ಹಿಮ್? ಅವ್ರ ಬಗ್ಗೆ ವಿಶೇಷವಾಗಿ ಏನಿದೆ? ಆಗ ಲೂಸಿ ಹೇಳ್ತಾಳೆ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಭಗವಾನ್ ರಮಣ ಮಹರ್ಷಿಗಳು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ರು. ನಿತಿನ್ ಕೇಳ್ತಾನೆ, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ರಮಣ ಮಹರ್ಷಿಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ತೀಯಾ ಅಂದಾಗ ಲೂಸಿ ಹೇಳ್ತಾಳೆ, ಲಿಸನ್, ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಪ್ರಾಣಿಗಳು ಸಹ ಅವರಿಗೆ ಆಕರ್ಷಿತರಾಗ್ತಾ ಇದ್ವು. ಈ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಯು ವುಡ್ ಸ್ಪೀಕ್ ವಿತ್ ಪೀಪಲ್. ಇವರು ಜನಗಳ ಜೊತೆ ಯಾವ ರೀತಿ ಮಾತಾಡ್ತಾ ಇದ್ರೋ ಅದೇ ರೀತಿ ಪ್ರಾಣಿಗಳ ಜೊತೆ ಸಹ ಮಾತಾಡ್ತಾ ಇದ್ರು. Rearrange the jumbled words to make meaningful sentences. ಇಲ್ಲಿ ಪದಗಳು, ವರ್ಡ್ಸ್ ಹಿಂದೆ ಮುಂದೆ ಬಂದಿದ್ದಾವೆ, ಜಂಬಲ್ಡ್ ಆಗಿ. ಅವುಗಳನ್ನು ಸರಿಯಾಗಿ ಹೊಂದಿಸ್ಬಿಟ್ಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನಾಗಿ ಮಾಡಬೇಕು. ಅನಿಮಲ್ಸ್, ರಮಣ ಮಹರ್ಷಿ ಆ್ಯಂಡ್ ಬರ್ಡ್ಸ್ loved. Ramana Maharshi loved animals and birds. Second one, attracted animals to him. Animals were attracted to him. Illond question ide, what's special about Bhagavan Ramana Maharshi? ಆ ಪ್ಯಾಸೇಜ್ ಅಲ್ಲಿ ಬಂತಿದ್ದು. ಆನ್ಸರ್ ಏನು? ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್. ಇವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದಾವೆ, ಅವನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕು. ಒಂದನೇದು ನೋ, ನ್ಯೂ, ಲವ್, ಲವ್ಡ್, attract, attracted, speak, spoke. Activity 6. Read the words given below. Circle the words which you cannot read. ಇಲ್ಲಿ ಮುಂದಿನ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ವರ್ಡ್ಸ್ ಇದ್ದಾವೆ. ಆ ವರ್ಡ್ಸ್ಗಳನ್ನು ಓದಬೇಕು. ಅದರಲ್ಲಿ ನಿಮಗೆ ಯಾವ ಬರಲ್ಲ ಅವಕ್ಕೆ ಸರ್ಕಲ್ ಆಗ್ತಾ ಹೋಗಬೇಕು. ಯಾವ ವರ್ಡ್ಸ್ ಬರಲ್ಲ ಅವಕ್ಕೆ ಮಾಡಬೇಕು, ಈ ರೀತಿ ಸರ್ಕಲ್ ಆಗ್ತಾ ಹೋಗ್ಬೇಕು. ನಂತರ ಕಾಪಿ ದ ಅಬವ್ ವರ್ಡ್ಸ್ ಆ್ಯಂಡ್ ಲರ್ನ್ ಟು ರೀಡ್ ವಾಟ್ ಯು ಹ್ಯಾವ್ ಸರ್ಕಲ್ಡ್. ಇವುಗಳನ್ನೆಲ್ಲ ನೋಟ್ಬುಕ್ಕಲ್ಲಿ ಬರಿಬೇಕು. ಆಮೇಲೆ ಅದರಲ್ಲಿ ಸರ್ಕಲ್ ಹಾಕಿರ್ತೀಯಲ್ಲ ಆ ಪದಗಳನ್ನು ಕಲಿಬೇಕು ಓದೋದಕ್ಕೆ. ಈಗ ಅವೇ ಪದಗಳನ್ನು ಓದೋದು ನೋಡ್ಕೊಳ್ಳಿ. ವಿ, ಸೊ, ಎಸ್, ಸೇ, ಏಟ್, ಮೀನ್, ಲೈಕ್, ಬಾಯ್ಸ್, ಯೂಸ್ಡ್, ಫುಡ್, ಕೀಪ್, ರೈಸ್, only,
there, there, where, lived, after, always, please, sound, first, cries, talking, eating, really, stories, cold, feeding, peacock, making, peanut, mango, interesting. ಈ ಪದಗಳನ್ನು ಒಂದೆರಡು ಮೂರು ಸರ್ತಿ ನೋಡ್ಬಿಟ್ಟು ಓದೋದನ್ನು ಕಲಿಬೇಕು. ನೆಕ್ಸ್ಟ್ ಈಗೇನು ಬಂತಲ್ಲ ಪ್ಯಾಸೇಜ್ ವರ್ಡ್ಸ್ಗಳು ಕಲ್ತಿರಲ್ಲ, ಆ ವರ್ಡ್ಸ್ ಇರ್ತಕ್ಕಂಥ ಒಂದು ಪ್ಯಾಸೇಜ್ ಇದು. ಆಕ್ಟಿವಿಟಿ 7, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಈ ಪ್ಯಾಸೇಜನ್ನು ಓದಬೇಕು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸೋ ಟಾಕಿಂಗ್ ಟು ಹಿಸ್ ಡಾಗ್? Lucy, yes. He called the dogs boys. He used to say, are the boys eating their food? Nitin, really? Lucy, yes. And he called his cow Lakshmi. He used to say, give Lakshmi some rice. Nitin, where did he keep all these animals? Lucy, these animals lived in his ashram. He always fed the animals and birds first. He ate only after feeding them. Nitin, even birds? Lucy, yes. Ramana Maharshi called the peacocks by making sounds of their cries. Then they would go to him and eat the peanuts, rice and mangoes from his hands. Nitin, that's interesting. Lucy, will you please tell me more interesting stories about Ramana Maharshi and animals? ನಿತಿನ್ ಕೇಳ್ತಾನೆ, ಅವರು ರಮಣ ಮಹರ್ಷಿಗಳು ಮನುಷ್ಯರ ಜೊತೆ ಯಾವ ರೀತಿ ಮಾತಾಡ್ತಾ ಇದ್ರು ಅದೇ ರೀತಿ ಪ್ರಾಣಿ ಪಕ್ಷಿಗಳ ಜೊತೆನೂ ಮಾತಾಡ್ತಾರೆ ಅಂತ ಲೂಸಿ ಹೇಳಿದಾಗ ನಿನಗೆ ಮತ್ತೆ ಕನ್ಫರ್ಮೇಷನಿಗೆ ಕೇಳ್ತಾನೆ. ಯು ಮೀನ್ ಅಂದರೆ ಅದರ ಅರ್ಥ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸೋ ಟಾಕಿಂಗ್ ಟು ಹಿಸ್ ಡಾಗ್. ನಾವು ಈ ಮೊದಲು ನೋಡಿದ್ವಲ್ಲ, ಒಬ್ಬ ವ್ಯಕ್ತಿ ತನ್ನ ನಾಯಿ ಜೊತೆ ಮಾತಾಡ್ತಾ ಇದ್ನಲ್ಲ, ಅದೇ ರೀತಿ ಅವರು ಸಹ ಮಾತಾಡ್ತಾ ಇದ್ರ? ಆಗ ಲೂಸಿ ಹೇಳ್ತಾಳೆ, ಎಸ್. ಈ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಅವ್ರು ಸಾಕಿದ ಅವ್ರ ಆಶ್ರಮದಲ್ಲಿದ್ದಂಥ ನಾಯಿಗಳಿಗೆ ಬಾಯ್ಸ್ ಅಂತ ಕರಿತಾ ಇದ್ರು. ಈ ಯೂಸ್ ಟು ಸೇ, ಅವ್ರು ಕರಿತಾ ಇದ್ರು ಏನಂತೇಳಿ ಹೇಳ್ತಾ ಇದ್ರು, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್? ಎಲ್ಲ ಹುಡುಗರು ಊಟ ಮಾಡಿದ್ರಾ ಅಂತೇಳಿ ಕೇಳ್ತಾ ಇದ್ರು. ನಿತಿನ್, ರಿಯಲಿ? ನಿಜವಾಗ್ಲೂ? ಲೂಸಿ, ಎಸ್, ಹೌದು. ಆ್ಯಂಡ್ ಹಿ ಕಾಲ್ಡ್ ಇಸ್ ಕೌ ಲಕ್ಷ್ಮಿ. ಅವರು ತಮ್ಮ ಹಸುವಿಗೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಈ ಯೂಸ್ ಟು ಸೇ, ಮತ್ತು ಅವ್ರು ಹೇಳ್ತಾ ಇದ್ರು ಏನಂತೇಳಿ, ಗಿವ್ ಲಕ್ಷ್ಮಿ ಸಮ್ ರೈಸ್. ಲಕ್ಷ್ಮಿಗೆ ಸ್ವಲ್ಪ ರೈಸ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಿತಿನ್, ವೇ ಡಿಡ್ ಹಿ ಕೀಪ್ ಆಲ್ ದೀಸ್ ಅನಿಮಲ್ಸ್? ಈ ಎಲ್ಲ ಪ್ರಾಣಿಗಳನ್ನ ಅವರು ಎಲ್ಲಿಡ್ತಾ ಇದ್ರು? ಲೂಸಿ, ದೀಸ್ ಅನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ್. ಈ ಎಲ್ಲ ಪ್ರಾಣಿಗಳು ಅವರ ಆಶ್ರಮದಲ್ಲಿ ಇದ್ವು. ಹಿ ಆಲ್ವೇಸ್ ಫೆಡ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಫಸ್ಟ್. ಇವರು ಯಾವಾಗಲೂ ಪ್ರಾಣಿ ಪಕ್ಷಿಗಳಿಗೆ ಮೊದಲು ಆಹಾರ ಕೊಡ್ತಾ ಇದ್ರು. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್. ಅವೆಲ್ಲವಕ್ಕೂ ಆಹಾರ ಕೊಟ್ಟ ನಂತರದಲ್ಲಿ ಇವರು ಊಟ ಮಾಡ್ತಾ ಇದ್ರು. ನಿತಿನ್, ಈವನ್ ಬರ್ಡ್ಸ್? ಪಕ್ಷಿಗಳಿಗೂ ಸಹನಾ? ಲೂಸಿ, ಎಸ್. Ramana Maharshi called the peacocks by making sounds of their cries. ರಮಣ ಮಹರ್ಷಿಗಳು ಪೀಕಾಕ್ಸ್ ಅಂದ್ರಲ್ಲಿ ನವಿಲುಗಳನ್ನು ಅವುಗಳು ಮಾಡ್ತಕ್ಕಂಥ ಸೌಂಡ್ ಮೂಲಕ ಕರಿತಾ ಇದ್ರು. ದೆನ್ ದೇ ವುಡ್ ಗೋ ಟು ಹಿಮ್ ಅಂಡ್ ಈಟ್ ದ ಪೀನಟ್ಸ್, ರೈಸ್ ಅಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ದೆನ್ ದೇ ವುಡ್ ಗೋ ಟು ಹಿಮ್. ಅವರು ಆ ರೀತಿ ಅವುಗಳ ಸೌಂಡ್ ಮಾಡೋದ್ರ ಮೂಲಕ ಕರೆದ ನಂತರ ಏನು ಮಾಡ್ತಿದ್ವು, ಅವು ನವಿಲುಗಳೆಲ್ಲ ಹೋಗ್ಬಿಟ್ಟು ಆ್ಯಂಡ್
ಈಟ್ ದ ಪೀನಟ್ಸ್ ರೈಸ್ ಅಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್. ಅವರ ಕೈಲಿದ್ದಂತಹ ಪೀನಟ್ಸ್ ಶೇಂಗಾ, ರೈಸ್ ಅಕ್ಕಿ ಮತ್ತೆ ಮಾವಿನ ಹಣ್ಣುಗಳನ್ನು ತಿಂತಾ ಇದ್ದು. ನಿತಿನ್, ದಟ್ಸ್ ಇಂಟ್ರೆಸ್ಟಿಂಗ್. ಲೂಸಿ, will you please tell me more interesting stories about ರಮಣ ಮಹರ್ಷಿ and animals? ತುಂಬ ಆಸಕ್ತಿಕರವಾಗಿದೆ ಲೂಸಿ. ನೀನು ರಮಣ ಮಹರ್ಷಿ ಮತ್ತು ಪ್ರಾಣಿಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ನಿತಿನ್ ಕೇಳ್ದ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದ ಬಗ್ಗೆ ಅಭ್ಯಾಸ ಮಾಡೋಣಂತೆ.